ಕುವೈಟ್ನ ಡೆಸರ್ಟ್ ಏರಿಯಾದಲ್ಲಿ ಆಫ್ ರೋಡ್ ವೆಹಿಕಲ್ ನಿಮ್ಗೆ ನಾನು ಕನ್ನಡದಲ್ಲಿ ತೋರಿಸ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೊಂದು ಗಂಟೆ ಇದೆಲ್ಲ ಅದೊಂದು ಹೊಡಿರಿ. ಚೆಕ್ ದಿಸ್ ಔಟ್. ರೌಂಡ್ಸಿಗೆ ಹೋಗಿ ಬರುವ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವಿರೋದು ಕುವೈಟ್ನ ಡೆಸರ್ಟ್ ಏರಿಯಾದಲ್ಲಿ. ಇದು ಕುವೈಟ್ ಸಿಟಿಯಿಂದ ಒಂದು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಷ್ಟು ದೂರ ಬಂದ್ಬಿಟ್ಟು ನಾನು ನಿಮ್ಗೆ ಯಾವ್ದು ನಾರ್ಮಲ್ ಕಾರ್ಸ್ನ ತೋರಿಸಲ್ಲ. ನಮ್ಮ ಹತ್ರ ಇರೋದು ಇವತ್ತು ಆಫ್ ರೋಡ್ ವೆಹಿಕಲ್ಸ್ ಕ್ಯಾನ್ ಎಂ ಬಗ್ಗಿ ಅಂತ. ಈ ಗಾಡಿನ ಕುವೈಟ್ ಬರೋ ಮೊದಲು ನಾನು ಜಸ್ಟ್ ಪಬ್ಜಿಯಲ್ಲಿ ನೋಡಿದ್ವಿ, ಅದರಲ್ಲೇ ಆಡ್ತಾ ಇದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಆ ಗಾಡಿನ ಡೈರೆಕ್ಟ್ ಆಗಿ ಓಡಿಸಿ ಅದ್ರ ಫೀಲ್ ತಗೊಳ್ಳೋದೊಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ನನ್ನ ಗೋಲ್ ಏನಂದ್ರೆ ಇಂಥದ್ದು ಯೂನಿಕ್ ಕಂಟೆಂಟ್ ವಿತ್ ಡಿಫ್ರೆಂಟ್ ಕಾರ್ಸ್ನ ನಿಮ್ಗೆ ನಾನು ಕನ್ನಡದಲ್ಲಿ ತೋರಿಸ್ತೀನಿ. ನೀವು ಕೂಡ ಕಾರ್ ಎಂಥೂಸಿಯಾಸ್ಟ್ ಆಗಿ ನಿಮ್ ಕೂಡ ಈ ಕಂಟೆಂಟ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೊಂದು ಗಂಟೆ ಇದೆಲ್ಲ ಅದೊಂದು ಹೊಡಿರಿ. ಹಾಗೆ ನೀವು ನನಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ನೀವು ಅಪ್ಡೇಟ್ಸ್ನ ಪಡಿಬೋದು. ಇವಾಗ ನಾವು ನೋಡ್ಲಿಕ್ಕೆ ಬಂದಿರೋ ಗಾಡಿನ ನೋಡೋಣ. ಲೆಟ್ಸ್ ಗೋ. ಸೊ ಗೈಸ್, ಚೆಕ್ ದಿಸ್ ಔಟ್. ದಿಸ್ ಇಸ್ ಅವರ್ ಕ್ಯಾನ್ ಎಂ ಬಗ್ಗಿ. ಸೊ ಇದರ ಎಕ್ಸಾಕ್ಟ್ ಮಾಡೆಲ್ ನೇಮ್ ಬಂದ್ಬಿಟ್ಟು ಕ್ಯಾನ್ ಎಂ ಮಾವರಿಕ್ X3 XRS ಟರ್ಬೋ RR ಅಂತ. ಮತ್ತು ಇದರ ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಯೂಸ್ ಮಾಡಿರೋದು 900cc 3 ಸಿಲಿಂಡರ್ ಟರ್ಬೋ ಚಾರ್ಜ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದು ಬಂದುಬಿಟ್ಟು 195 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇವರು ಇದನ್ನು ಇಷ್ಟಕ್ಕೆ ಬಿಟ್ಟಿಲ್ಲ, ಇದರ ECUನ ಟ್ಯೂನ್ ಮಾಡಿ ಎಕ್ಸ್ಟ್ರಾ 30 ಹಾರ್ಸ್ ಪವರ್ನ ಇದಕ್ಕೆ ಆ್ಯಡ್ ಆಗಿದೆ. ಸೊ ಇಟ್ ಪ್ರೊಡ್ಯೂಸಸ್ ಅರೌಂಡ್ 225 ಹಾರ್ಸ್ ಪವರ್ ಗೈಸ್. ಮತ್ತು ಇದರಲ್ಲಿ ಸೇಫ್ಟಿ ಫೀಚರ್ಸ್ ಅಂದರೆ ಡ್ಯುಯಲ್ ಫೇಸ್ 980 ಸ್ಟೀಲ್ದು ರೋಲ್ ಕೇಜ್ ಚೆಸ್ಸಿ ಬರುತ್ತೆ. ಮತ್ತು ಫ್ರಂಟಲ್ಲಿ ನಿಮಗೆ ಇಂಟಿಗ್ರೇಟೆಡ್ ಬಂಪರ್ಸ್ ಬರುತ್ತೆ. ಮತ್ತು ಬೇಸಲ್ಲಿ ಪ್ರೊಟೆಕ್ಷನಿಗೆ ಇದರಲ್ಲಿ ಹೆವಿ ಡ್ಯೂಟಿ ಫುಲ್ ಸ್ಕಿಡ್ ಪ್ಲೇಟ್ ಬರುತ್ತೆ. ಮತ್ತು ಇದರಲ್ಲಿ ಸೀಟ್ ಬೆಲ್ಟ್ ಬಂದುಬಿಟ್ಟು 4 ಪಾಯಿಂಟ್ ಹಾರ್ನೆಸ್ ವಿತ್ ಶೋಲ್ಡರ್ ಪ್ಯಾಡ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದರಲ್ಲಿ 4 ಮೋಡ್ಸ್ ಆಫ್ ಟ್ರ್ಯಾಕ್ಷನ್ ಸಿಸ್ಟಮ್ ಇರುತ್ತೆ. ಫ್ರಂಟ್ ಡಿಫರೆನ್ಷಿಯಲ್ ಲಾಕ್ ಮತ್ತು ಟ್ರೈಲ್ ಆ್ಯಕ್ಟಿವ್ ಅಂತ 2 2 ವೀಲ್ ಡ್ರೈವ್ ಮತ್ತು 4 ವೀಲ್ ಡ್ರೈವಲ್ಲಿ. ಕ್ಲಿಪ್ ಟೈಪ್ ಕೀ, ಇದನ್ನು ಹೀಗೆ ಇಲ್ಲಿ ಫಿಕ್ಸ್ ಮಾಡೋದು. ನೆಕ್ಸ್ಟ್ ಟೈಮ್ ಇಗ್ನಿಷನ್ ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಮತ್ತು ಇದರ ಕ್ಲಸ್ಟರ್ ಎಲ್ಲ ಸೇಮ್ ಕಾರ್ ಥರನೇ. ಆ್ಯಂಡ್ ಇದು ಆಟೋಮೆಟಿಕ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಇದರಲ್ಲಿ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್ ಆ್ಯಂಡ್ ಹೈ ಆ್ಯಂಡ್ ಲೋ ಪವರ್ ಗೇರ್ಸ್ ಇರುತ್ತೆ. ಮತ್ತು ಇದರ ನಿಖರವಾದ ಬೆಲೆ ಇಂಡಿಯನ್ ಕರೆನ್ಸಿಯಲ್ಲಿ 34 ಲಕ್ಷ ಆಗುತ್ತೆ ನೋಡಿ. ದ್ಯಾಟ್ಸ್ ಅಬೌಟ್ ದಿಸ್ ಬಗ್ಗೆ. ಬನ್ನಿ ಇವಾಗ ಒಂದು ರೌಂಡ್ಸಿಗೆ ಹೋಗಿ ಬರುವ. ಮತ್ತೊಂದು ಇದರಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಖಾಲಿ ಬೇಸ್ ಪವರಲ್ಲಿ ಗಾಡಿ ಮೂವ್ ಆಗ್ತಿರುತ್ತೆ. ಇದು ನೀವು ನೋಡ್ತಿರ್ಬೋದು, ಸೀಟ್ ಬೆಲ್ಟ್ ಇದು ಸಿಗ್ನಲ್ ಬರ್ತಾ ಇದೆ ಅಲ್ಲಿ. ಅದೇ ಸೀಟ್ ಬೆಲ್ಟ್ ಹಾಕಿದ ಮೇಲೆ ಓಟ ನೋಡಿ. ಇದು ಈ ಗಾಡಿ ಪವರು. ಬಟ್ ನಂಗೆ ಬೇಕಾಗಿರೋದು ಈಗ ಕನ್ನಡಿಗರ ಪವರು. ಕರ್ನಾಟಕದಲ್ಲಿ ಇದ್ಕೊಂಡೆ ಕನ್ನಡ ಮಾತಾಡ್ತಿರೋರ ಮೇಲೆ ಟ್ರೋಲ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಮಾನ ತೋರಿಸ್ತೀರಾ. ಅದೇ ಅಭಿಮಾನ ಬೇರೆ ರಾಜ್ಯ ಬೇರೆ ದೇಶಕ್ಕೆ ಹೋದರೂ ಕನ್ನಡ ಮಾತಾಡಿ ಕನ್ನಡ ರೆಸ್ಪೆಕ್ಟ್ ಮಾಡ್ತಾರಲ್ಲ, ಅವ್ರ ಮೇಲೆ ಕೂಡ ಸ್ವಲ್ಪ ಇರಲಿ ಅಂತ. ಸೊ ಇವಾಗ ನನ್ನ ಕೆಲಸ ಆಯಿತು, ಇನ್ನೇನಿದ್ರು ನಿಮ್ಮ ಕೆಲಸ. ಎಲ್ಲೆಲ್ಲ ಹೋಗಿ ಏನೆಲ್ಲ ಒತ್ತೋ ಬದಲು ಆ ವಿಡಿಯೋ ಕೆಳಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಅದೆಲ್ಲ ಇದೆಯಲ್ಲ, ಅದೆಲ್ಲ ಒಂದ್ಸಲ ಒತ್ತಿ ಬಿಡಿ. ಶೋ ಸಮ್ ಲವ್ ಫಾರ್ ಯುವರ್ ಟ್ರಿಕ್ಕಿ ಮೈಂಡ್.